ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ ಯೂಟ್ಯೂಬ್ ಚಾನಲ್. ಇವತ್ತಿನ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ವಿಡಿಯೋ ಎಲ್ರಿಗೂ ಸ್ವಾಗತ. ಏನು ಮಾಡೋದು, ನಿನ್ನೆ ನಮ್ಮ ಇಂಡಿಯಾ ಟೀಮ್ ಮ್ಯಾಚ್ ಸೋಲಕ್ಕೂ ಅದಕ್ಕೂ ಒಂದು ಸ್ವಲ್ಪ ಕಾರಣ ಅದಾವು, ಮಿಸ್ಟೇಕ್ ಅದಾವು. ಅದೇನೇ ಮಿಸ್ಟೇಕ್ ಅಂತ ವಿಡಿಯೋ ನೋಡೋಣ. ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡ್ರಿ, ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಸೊ ನಿನ್ನೆ ನಮ್ಮ ಟೀಮ್ ಇಂಡಿಯಾ ಸೋಲಕ್ಕೆ ಏನೇನು ಕಾರಣ ಅಂದ್ರೆ, ಒಂದು ಟಾಸ್ನ ತಗೊಂಡು ಡಿಸಿಷನ್, ಒಂದು ತಪ್ಪು ಡಿಸಿಷನ್. ಮತ್ತು ನೆಕ್ಸ್ಟ್ ಬ್ಯಾಟಿಂಗ್ ಪೊಸಿಷನ್ ಉಲ್ಟಾ ಪಲ್ಟಾ ಮಾಡಿದ್ರು, ಅದೊಂದು ಡಿಸಿಷನ್ ತಪ್ಪಾಯ್ತು. ಏನಂದ್ರೆ ಫಸ್ಟ್ ಪಾಯಿಂಟ್ ಹೇಳ್ತೀನಿ, ಟಾಸ್ನಾಗ ಏನ್ ಫಾಲ್ಟ್ ಇತ್ತನಪ್ಪ ಅಂದ್ರ, ನಮ್ಮ ಇಂಡಿಯಾ ಟೀಮ್ ನಿನ್ನೆ ಸೂರ್ಯಕುಮಾರ್ ಟಾಸ್ ಏನ್ ಗೆಲ್ತಾರ, ಟಾಸ್ ಎಲ್ಲ ನಾ ಫಸ್ಟ್ ಬಾಲಿಂಗ್ ತಗೋತಿರ್ತಾರೋ. ಆದ್ರೆ ಇದು ಪಿಚ್ಚಿನ ವಿರುದ್ಧ ಅಂತ ಹೇಳ್ಬೇಕು. ಇದಕ್ಕರ ನಿನ್ನೆನ ಸ್ಟಾರ್ಟ್ಸ್ ನೋಡೋ ಮುಂದೆ ಗೊತ್ತಾಯ್ತು. ಇದು ನಾ ನಿನ್ನೆ ಪ್ರೀ ವಿಡಿಯೋದಾಗ ಹೇಳಿದ್ದೆ, ಫಸ್ಟ್ ಬ್ಯಾಟಿಂಗ್ ತೊಗೊಂಡವರು ಈ ರಾಜ್ಕೋಟ್ ಸ್ಟೇಡಿಯಂದಾಗ ಗೆಲ್ಲೋ ಚಾನ್ಸ್ ಹೆಚ್ಚದಾವು. ಸೆಕೆಂಡ್ ಬ್ಯಾಟಿಂಗ್ ತೊಗೊಂಡವರು ಕಮ್ಮಿ ಅದಾವು. ಮತ್ತೆ ಅದಕ್ಕೆ ಫಸ್ಟ್ ಬ್ಯಾಟಿಂಗ್ ಒಳಗೆ ಇದ್ದಾಗ ಎವರೇಜ್ ಇನ್ನಿಂಗ್ ಸ್ಕೋರ್ 187 ಐತಿ. ಸೆಕೆಂಡ್ ಇನ್ನಿಂಗ್ಸ್ ಒಳಗೆ ಬಂದ್ರೆ 149 ಐತಿ. ಅದಕ್ಕೆ ಪಿಚ್ ಬರಬಾರ್ದು, ಸ್ಲೋ ಆಗತ್ ಹೇಳಿ ಹಂಗ ಪಿಚ್ ಸ್ಲೋ ಆಗತ್ ಹೋಯ್ತು. ಅದಕ್ಕೆ ನಮ್ಮ ಟೀಮ್ ಇಂಡಿಯಾ ಸೋಲ್ತು. ಫಸ್ಟ್ ಬ್ಯಾಟಿಂಗ್ ತೊಂದ್ರೆ ಕಥೆನೇ ಬೇರೆ ಇರ್ತಿದ್ದಕ್ರೆ ನಮ್ಮ ಸೂರ್ಯಕುಮಾರ್ ಅವರು ಟಾಸ್ನ ಅಂತ ಡಿಸಿಷನ್ ಮಾಡಿದ್ರು. ಅದಕ್ಕೆ 2 ಮ್ಯಾಚ್ ಚೇಂಜ್ ಮಾಡಿ ಗೆದ್ದಿದ್ರು. ಇದನ್ನು ನಾವು ಹಂಗೆ ಗೆಲ್ತೀವತ್ತೆ ಓವರ್ ಕಾನ್ಫಿಡೆಂಟ್ ಇರ್ತದು. ಓವರ್ ಕಾನ್ಫಿಡೆಂಟ್ ಕೆಟ್ಟತ್ ಅವ್ರಿಗೆ ಗೊತ್ತಾತ್ ಈಗ. ಸೊ ನಿನ್ನೆ ಮ್ಯಾಚಿನ ವಿಚಾರಕ್ಕೆ ಬಂದ್ರೆ, ನಿನ್ನೆ ಬಾಲಿಂಗ್ ತಗೋತೀವಿ ಅಂದ ಕೂಡಲೇ ಇಂಡಿಯಾದ ಪಟ ಬ್ಯಾಟಿಂಗ್ ಬರ್ತಾರ. ಅಥವಾ ನಮ್ಮ ಪಿಲ್ ಸಾಲ್ಟು ಮತ್ತೆ ಬೆನ್ ಡೆಕೆಟ್ ಬರ್ತಾರ. ಪಿಲ್ ಸಾಲ್ಟ್ ಅಣ್ಣಾಗ ಅದೇನು ಅರ್ಜೆಂಟ್ ಐತಿ ಗೊತ್ತಿಲ್ಲ, ಈ ಸೀರೀಸ್ನಾಗ ಬರ್ತಾನೋ 4 ರನ್ ಹೊಡಿತಾನೋ ಚಲ ಹಿಂಗೆ ಔಟ್ ಹಾಕೋನು. ನಮ್ಮ ಪಾಂಡ್ಯ ಅವರು ವಿಕೆಟ್ ತೆಗಿತಾರೋ. ನೆಕ್ಸ್ಟ್ ಅವ್ರದಂಗಿದ್ದ ಈ ಕಡೆ ಬೆನ್ ಡೆಕೆಟ್ ವಿಕೆಟ್ ಆಡ್ತಾನ್ರಿ. ನಿನ್ನೆ ಬೆನ್ ಡೆಕೆಟ್ ಹೇಳ್ತೀನಿ, ಬಾಕಟ್ ಅದು ಭಾರಿ ಆಡಿದ. ಹೆವಿ 28 ಬಾಲ್ 50 ಅಂದ್ರೆ 50+ ರನ್ ತೆಗದ. ಇಟ್ಟೆಲ್ಲ ಇನ್ನೇನು ಬಾಕೆಟ್ ಆಡ್ತಾರ ಅನ್ನೊಟ್ಟಿಗೆ ನಮ್ಮ ಅಕ್ಷರ್ ಪಟೇಲ್ ಬಂದು ವಿಕೆಟ್ ತೆಗೆದಿವ್ರೆ. ನೆಕ್ಸ್ಟ್ ಅವ್ರದಾಗಿಂದ ಅವ್ರ ಜೋಡಿ ಬೆನ್ ಡೆಕೆಟ್ ಔಟ್ ಅದು. ಬೆನ್ ಡೆಕೆಟ್ ಮತ್ತು ಬಟ್ಲರ್ ಭಾರಿ ಆಡ್ತಿರ್ತಾರ. ಆವಾಗ ಬೆನ್ ಡೆಕೆಟ್ ಔಟ್ ಹಾಕೋರು, ನಮ್ಮ ಅಕ್ಷರ್ ಪಟೇಲ್ ವಿಕೆಟ್ ತೆಗಿತಾರೆ. ನೆಕ್ಸ್ಟ್ ಈ ಕಡೆ ನಮ್ಮ ವರುಣ್ ಚಕ್ರವರ್ತಿ ಅವರು ಫಸ್ಟ್ ವಿಕೆಟ್ ಬಟ್ಲರ್ ಒಂದು ಕ್ಯಾಪ್ಟನ್ ಎತ್ತಿ ಬಿಡ್ತಾರೋ. ನೆಕ್ಸ್ಟ್ ಅವ್ರದಾಗಿಂದ ಈ ಕಡೆ ಹ್ಯಾರಿ ಬ್ರೂಕ್ ಕಾಮಿಡಿ ಪೀಸ್ ಹ್ಯಾರಿ ಬ್ರೂಕ್ ಬರ್ತಾನೆ. ಅವ್ರ ಹೊಸ ಹೆಸರಿಗೆ ಕಾಮಿಡಿ ಪೀಸ್ ಹ್ಯಾರಿ ಬ್ರೂಕ್. ಇದಕ್ಕರ ಹಂಗೆ ಆಡ್ಯಾರ ಅವರು. ಅದಕ್ಕೆ ಇವ್ರು ಬರ್ತಾರೋ. ಇವ್ರಿಗೆ ಏನಿಲ್ಲ, ಒಟ್ಟು ಸ್ಪಿನ್ ತಂಬರ್ ನೀವು ಔಟ್ ಹಾಗೆ ಹಾಕಾರ ಒಂದು ಓವರ್ ಮ್ಯಾಚ್ ಇಟ್ರಲ್ಲಿ ಇವರು ಅಂತ ತೆಗೆದಾಗಿತ್ತು ಇಡೀ ಸೀರೀಸ್ ಒಳಗೆ. ಹಂಗೆ ನಿನ್ನೆ ಬಿಷ್ಣೋಯ್ ತಂದ್ರು. ಹ್ಯಾರಿ ಬ್ರೂಕ್ ಬಂದ ಕೂಡಲೇ ಬರೀ ಈಗ ಆಡ್ಲಕ್ಕ ಡಿಫೆನ್ಸ್ ಆಡ್ಲಕ್ ಹೋದ, ಒಳಗೆ ಬೋರ್ಡ್ ಬಿಡ್ಕೊಂಡು ಹೋದ್ರು, ಔಟ್ ಆಗಿದ್ರು. ಬಿಷ್ಣೋಯ್ ಸೂಪರ್ ವಿಕೆಟ್ ತೆಗೆದ್ರು. ಹ್ಯಾರಿ ಬ್ರೂಕ್ ಅವ್ರದಾಗಿ ನೆಕ್ಸ್ಟ್ ನಮ್ಮ ಮತ್ತೆ ಅಟ್ಯಾಕ್ ಬರ್ಲತ್ತಿ ಲಿವಿಂಗ್ಸ್ಟನ್ ಬ್ಯಾಟಿಂಗ್ ಬರ್ತಾರೋ. ಆಗ ಲಿಯಾಮ್ ಲಿವಿಂಗ್ಸ್ಟನ್ ಬ್ಯಾಟಿಂಗ್ ಮಾಡಾಗ ದಡಲ್ ಪಡ ಹೊಡಿತಿರ್ತಾರೆ. 24 ಬಾಲಿಗೆ 43 ರನ್ ಹೊಡೆದು ಎಲ್ಲ ಕಡೆ ಹಂಚಿಕೆ ಹಾಕಿರ್ತಾರೆ. ನೀನು 50 ಹಾಫ್ ಸೆಂಚುರಿ ಮತ್ತೆ ಬಾಕೆಟ್ ಆಡ್ತಾರೆ ನೋಡಿ. ಮ್ಯಾಚ್ ಆ ಕಡೆ ಎತ್ಕೊಂಡು ಹೋಗಂಗೆ ಕಾಣಿಸ್ತಾರೆ. ತನ್ನೊಟ್ಟಿಗೆ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ವಿಕೆಟ್ ತಗೋತಾರೆ. ನೆಕ್ಸ್ಟ್ ಇನ್ನೇನು ಬರ್ತಾರಲ್ಲ, ಈ ಜಿಮ್ಮಿ ವಾಟನ್ ಮತ್ತೆ ಜೇ ಸ್ಮಿತ್, ಬ್ಯಾಡನ್ ಕರ್ಸ್ ಮತ್ತೆ ಜೋಫ್ರಾ ಆರ್ಚರ್ ಎಲ್ಲರೂ ದಡ ಅಂತ ನಮ್ಮ ವರುಣ್ ಚಕ್ರವರ್ತಿ ಅವರು ವಿಕೆಟ್ ತೆಗಿತಾರ. ಒಟ್ಟ 1 ಓವರ್ 2 ವಿಕೆಟ್, ನೆಕ್ಸ್ಟ್ 2 ವಿಕೆಟ್ ತೆಗಿತಾರೋ. ಸ್ಟ್ಯಾಂಡರ್ಡ್ ಬಾಲರ್ ಹೇಳ್ಬೇಕು ನಮ್ಮ ವರುಣ್ ಚಕ್ರವರ್ತಿ ಅವರು. ಇಡೀ ಸೀರೀಸ್ ಒಳಗೆ ಇವತ್ತು ಸೂಪರ್ ಆಗಿ ಆಡಿದ್ರು, 5 ಆಡಿದ್ರು. ಹ್ಯಾಂಡ್ಸ್ ಅಪ್ ಹೇಳ್ಬೇಕು ಅವ್ರಿಗೆ. ಸೊ ನಿನ್ನೆ ಲಾಸ್ಟಿಗೆ ಆದಿಲ್ ರಶೀದ್ ಮತ್ತು ಮಾರ್ಕೌಟ್ ಆಟ್ ಔಟ್ ಉಳಿದ್ರು. ಸೊ ಟೋಟಲ್ ಇಂಗ್ಲೆಂಡ್ ಎಲ್ಲ ಸೇರಿ 71 ರನ್ ತೆಗಿತು, 9 ವಿಕೆಟ್ ಕಳ್ಕೊಂಡು. ಸೊ ಇದು ಟಾರ್ಗೆಟ್ ಗೊತ್ತಿತ್ತಲ್ಲ ನಮ್ಮ ಟೀಮ್ ಇಂಡಿಯಾಗೆ, ಹೆಂಗಿದ್ರು ಹೊಡೆದು ಕೂಲ್ ಆಗ್ಬೇಕು, ನಮ್ಮ ಯಂಗ್ ಜನರೇಷನ್ ಹೊಡೆದು ಕೂಲ್ ಆಗ್ಬೇಕಂತ ಬಂದಿತ್ತು. ಆದ್ರೆ ಇಂಗ್ಲೆಂಡ್ ಬೇರೆ ಪ್ಲಾನ್ ಇಟ್ಕೊಂಡು ಬಂದಿದ್ರು. ನಾ ಹೇಳಿ ನಿನ್ನ ವಿಡಿಯೋದಾಗ ಪಿಚ್ ಸ್ಲೋ ಆಗತ್ತೆ, 2 ಇನ್ನಿಂಗ್ಸ್ ಆಗತ್ತೆ, ಸೇಮ್ ಆಸ್ ಇಟ್ ಇಸ್ ಹಂಗಾಯ್ತು. ಅದು ನನ್ನ ಪ್ರಿಡಿಕ್ಷನ್ ಹಾಳು ಮಾಡ್ಲಕ್ಕೆ ಕೊಟ್ಟಂಗೆ ಕಾಣಿಸ್ತಾರೆ ಇಂಗ್ಲೆಂಡ್ದವರು. ಇದಕ್ಕೆ ನಿನ್ನೆ ಮ್ಯಾಚ್ನಾಗ ಹೇಳಿದ್ದೆ, ಸಂಜು ಸ್ಯಾಮ್ಸನ್ ಚಲೋ ಆಡೋ ಸಾಧ್ಯತೆ ಐತತ್ತ. ಅವನು ವಿಕೆಟ್ ತೆಗೆದ್ರು. ಈ ಕಡೆ ನಮ್ಮ ಅಭಿಷೇಕ್ ಶರ್ಮಾ ಅವರು ಈ ಹೊಡಿ ಇಂಟೆಂಟ್ಲೆ ಬಂದಿದ್ರಲ್ಲ, ಆದ್ರೆ ಟೈಮ್ ಸ್ವಲ್ಪ ಇದು ಇಲ್ಲ, ಅವರು ಔಟ್ ಆದ. ನೆಕ್ಸ್ಟ್ ನಮ್ಮ 3ನೇ ನಂಬರ್ ಶಾಟ್ ಒಳಗೆ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಮತ್ತೆ ತೆಗ ಬರ್ತಾರೋ. ಆದ್ರೊಳಗೆ ಏನೈತಿ, ನಮ್ಮ ಸೂರ್ಯಕುಮಾರ್ ಯಾದವ್ ಒಟ್ಟ ಫುಲ್ ಭರವಸೆ ಕೊಟ್ಟಿದ್ರು. 7 ಬಾಲಿಗೆ 14 ರನ್ ತೆಗೆದ ಈ ಇನ್ನಿಂಗ್ಸ್ ಮುಗಿಸ್ತಂತ ಭರವಸೆ ಕೊಟ್ಟಿದ್ರು. ಆ ಟೈಮ್ ಔಟ್ ಆಗಿಬಿಡ್ತಾರೋ ಒಟ್ಟ ಲಘೂಟ. ನೆಕ್ಸ್ಟ್ ತಿಲಕ್ ವರ್ಮಾ ಅವರು ಭರವಸೆ ಕೊಟ್ಟಿದ್ರು. ಹೋದ ಮ್ಯಾಚ್ ಫುಲ್ ಭಾರಿ ಆಡಿದ್ರು. ಪ್ರತಿ ಮ್ಯಾಚ್ ಒಬ್ಬರೇ ಹೆಂಗೆ ಗೆಲ್ಲಿಸ್ಲಾಗತ್ರಿ. ಅದಕ್ಕೆ ಅವರು 18 ರನ್ ತೆಗೆದು ಔಟ್ ಆದ್ರು. ನೆಕ್ಸ್ಟ್ ಇನ್ನೇನೈತಿ, ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಹೇಳ್ಬೇಕು, ಒಂದು ಸಲ್ಯೂಟ್. ಆದ್ರೂ ಸ್ಟ್ರೈಕ್ ರೇಟ್ ಕಮ್ಮಿ ಇರ್ಬೇಕಾರೆ ಬಾಕೆಟ್ ಲಾಸ್ಟ್ ತನಕ ಓಡಾಡ್ರಿ, ಅವರು ಗೆಲ್ಲಿಸ್ಬೇಕತ್ತೆ. ಆದ್ರೆ ಅವ್ರ ಕೈಲಿ ಆಗಲಿಲ್ಲ. ಇವ್ರು 40 ರನ್ ಹೊಡೆದು ಔಟ್ ಹಾಕೋರು. ನೆಕ್ಸ್ಟ್ ಇಲ್ಲಿ ಏನೈತಿ, ವಾಷಿಂಗ್ಟನ್ ಸುಂದರ್ ಅವ್ರ ಇನ್ನಿಂಗ್ಸ್ ಅಂದ್ರೆ ಭಾಳ ನಷ್ಟ ಆಕತ್ತೆ ನಮ್ಮ ಟೀಮ್ ಇಂಡಿಯಾಗೆ. ಇದಕ್ಕಾರ 16 ಬಾಲ್ ಆಡಿ ಬರೀ 5 ರನ್ ಅಂದ್ರೆ ನೀವೇ ಯೋಚನೆ ಮಾಡ್ರಿ ಹೆಂಗೆ ಆಡ್ತತೆ.
ಈ ಒಬ್ಬ ಟೆಸ್ಟ್ ಪ್ಲೇಯರ್ ತನ್ನ ಟೀಮ್ ಹಾಕೋತಾರೆ ಅದ್ರ ಗಂಭೀರ್ ಅವರು ತಿಳಿಯಿತು ಏನಾಯ್ತು ಒಂದು ಅರ್ಥ ಆಗಲ್ಲ ನನಗೆ. ಇಟ್ಟು ಭಾಳ ವೇಸ್ಟ್ ಮಾಡಿ ನಮ್ಮ ಟೀಮ್ ಇಂಡಿಯಾ ಸೋಲಕ್ಕೆ ಒಂದು ಸ್ವಲ್ಪ ಕಾರಣ ಇದೆ ಅಂತ ಹೇಳ್ಬೇಕು. ಇದಕ್ಕೆ ಸ್ಲೋ ಬ್ಯಾಟಿಂಗ್ ಒಂಥರ ದಮ್ ಇಲ್ಲ ಅಂತ ಹೇಳ್ಬೇಕು. ಅದನ್ನ ತಮ್ಮಲಿಲ್ಲ ಹಾಕಿಡಿ ಇಂಡಿಯಾ ಬ್ಯಾಟಿಂಗ್ನಾಗ ದಮ್ ಇಲ್ಲ ಅಂತ ಹೇಳಿ ಹಂಗಾಡಿದ್ರೆ ನೀನೇ ಒಂದು ಸ್ವಲ್ಪ ಬ್ಯಾಟಿಂಗ್ ಹೊಡಿಬೇಡಿ ಭಾಳ ಪಿಚ್ ಗೊತ್ತಿರ್ತಾರೆ ಪಿಚ್ ಅಂಜೆ ಆಡಬಾರ್ದು. ಸೊ ಫ್ರೀಯಾಗಿ ಆಡ್ಬೇಕಾಯ್ತು ನನ್ನ ಅನಿಸಿಕೆ. ನೆಕ್ಸ್ಟ್ ಇವರು ವಾಷಿಂಗ್ಟನ್ ಸುಂದರ್ಕಿಂತ ಮೊದಲು ಅಕ್ಷರ್ ಪಟೇಲ್ ಅಂತ ತರಬೇಕಾಯ್ತು. ಆದ್ರೆ ನಮ್ಗೆ ಗೊತ್ತಿಲ್ಲ ಗಂಭೀರ್ ಅವ್ರ ಮೆಂಟಾಲಿಟಿ ಹೆಂಗೈತೆ ಅದಕ್ಕೆ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಮ್ಯಾಲ ಕಳಿಸಿ ಇವ್ರು ತಳ ಹಾಕಿದ್ರು. ನೆಕ್ಸ್ಟ್ ಅವ್ರ ತಳಗ ಒಯ್ದು ಇವ್ರನ್ನ ಹಾಕಿರು ಯಾರು ಧ್ರುವ್ ಜುರೇಲ್ ಅವ್ರನ್ನ ಹಾಕಿರು. ಧ್ರುವ್ ಜುರೇಲ್ ಲಾಸ್ಟಿಗೆ ಬಂದು ಹೊಡಿಬೇಕು ಹೆಂಗ ಇದು ಮಾಡಕ್ಕೆ ಹೆಂಗ ಅವರು ಔಟ್ ಆದ್ರು. ಈ ಕಡೆ ಅಕ್ಷರ್ ಪಟೇಲ್ ಅವರು ಔಟ್ ಆದ್ರು. ನೆಕ್ಸ್ಟ್ ಈ ಕಡೆ ಲಾಸ್ಟಿಗೆ ಉಳಿದಿದ್ದು ಈ ವರುಣ್ ಚಕ್ರವರ್ತಿ ಮತ್ತು ರವಿ ಬಿಷ್ಣೋಯ್ ಇವರೇ ಇಬ್ರು ಉಳಿದ್ರು. ಅವ್ರು ಬ್ಯಾಲರ್ಗಳು ಏನ್ ಮಾಡ್ತಾರೆ ಅವ್ರೆ ಟೋಟಲ್ ಎಲ್ಲರೂ ಔಟ್ ಆಗಿ 149 ಕಟ್ರು ಆಲ್ ಔಟ್ ಆದ್ರು. 149 9 ವಿಕೆಟ್ ಬಿದ್ದು 26 ರನ್ಲೆ ಸೋತ್ರು. ಹಿಂಗಾತಿ ಇವತ್ತಿನ ಮ್ಯಾಚಿನ ಕತಿ. ಅದೇ ಇವತ್ತು ಹೇಳಿಲ್ಲ ಟಾಸಿಂದ ಒಂದು ಮಿಸ್ಟೇಕ್. ನೆಕ್ಸ್ಟ್ ಬ್ಯಾಟಿಂಗ್ ಪೊಸಿಷನ್ ಉಲ್ಟಾ ಪಲ್ಟಾ ಮಾಡಿದ್ವಿ ಮಿಸ್ಟೇಕ್. ಜಿ ಅಲ್ಲ ಜಿಜಿರ ನೋಡ್ರಿ ಮಜಾ ಐತಿ. ಸೊ ಇದಾಗಿತ್ತು ಇವತ್ತಿನ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಒಂದು ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋ ಹೆಂಗಿತ್ತು ಒಂದು ಕಾಮೆಂಟ್ ಮಾಡ್ರಿ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.